ಬಂದಿದ್ದಾರೆ. ಹಾಗಾಗಿ ನಮ್ಮ ವಿಧಾನ ಪರಿಷತ್ ಸದಸ್ಯರು ಈಗ ಅವರು ಜವಾಬ್ದಾರಿ ಜಾಸ್ತಿ ಇದೆ. ಕೇವಲ ಕಾವೇರಿ ಸಮಿತಿ ಗೌರವಾಧ್ಯಕ್ಷರು ಜೊತೆಗೆ ರಾಜ್ಯದ ಸಮಸ್ಯೆ ಜೊತೆ ಕೆಲಸ ಮಾಡಬೇಕಾದ್ರಿಂದ ಅವ್ರ ಜವಾಬ್ದಾರಿ ಜಾಸ್ತಿ ಇದೆ. ಅವ್ರಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಭಾಳ ಸಂತೋಷ ಆಗ್ತಾ ಇದೆ, ಖುಷಿ ಆಗ್ತಾ ಇದೆ. ಎಲ್ಲ ವಿಚಾರಗಳನ್ನು ಹೆಚ್ಚಾಗಿ ತಿಳ್ಕೊಂಡು ಇವಾಗ ಸುದರ್ಶನ್ ಬಗ್ಗೆ ನನಗೂ ಅಷ್ಟೊಂದು ವಿಚಾರ ಗೊತ್ತಿರಲಿಲ್ಲ. ನಾವು ಡೈರೆಕ್ಟ್ ನಾವು ಬುದ್ಧಿ ಬರೋಕ್ಕೆ ಮೊದಲೇ ಹೋರಾಟದಲ್ಲಿ ಇಳಿದ್ಬಿಟ್ವಿ, ವಿದ್ಯಾರ್ಥಿ ಮುಖಂಡ ಸ್ಟೂಡೆಂಟ್ ಲೀಡರ್ ಆಗಿ. ಹಾಗಾಗಿ ಹೆಚ್ಚು ಕೆಲವು ವಿಚಾರಗಳು ತಿಳ್ಕೊಳ್ಳೋಕ್ಕಾಗಿರಲಿಲ್ಲ. ಇವತ್ತು ಮಡಿಕೇರಿ ಗೋಪಾಲ್ರವರು ಚೆನ್ನಾಗಿ ವಿಸ್ತಾರವಾಗಿ ಇದ್ರ ಬಗ್ಗೆ ಹೇಳಿದ್ದಾರೆ. ಸುದರ್ಶನ್ ಅವರು ಏನೇನು ಕೆಲಸ ಮಾಡಿದ್ದಾರೆ, ಕನ್ನಡ ಅವ್ರು ಏನು ವಿದ್ಯಾಭ್ಯಾಸ ಕೇಳಿದ್ರು, ಅವರು ವಿಜ್ಞಾನದಲ್ಲಿ ಅವರು ಮಾಸ್ಟರ್ ಡಿಗ್ರಿ ಮಾಡಿ ಮತ್ತೆ ಕನ್ನಡ MA ಮಾಡಿದ್ದಾರೆ ಮಾಡಿದ್ರು. ಹಾಗಾಗಿ ಹೋರಾಟ ಮಾಡಬೇಕಾದ್ರೆ ಅವ್ರಿಗೆ ಎಷ್ಟು ದಿವಸ ಸಾಧ್ಯ ಆಗುತ್ತೋ ಬರ್ತಾ ಇದ್ರು. ಕೊನೆಯಲ್ಲಿ ಹೇಳ್ತಾ ಇದ್ರು, ನನಗೆ ಆರೋಗ್ಯ ಅಷ್ಟೊಂದು ಚೆನ್ನಾಗಿಲ್ಲ, ಸಾಧ್ಯವಾದಷ್ಟು ಬರ್ತೀನಿ ಜಯಪ್ರಕಾಶ್ ಅಂತ ಹೇಳಿ ಸುದರ್ಶನ್ ಅವರು ಬಂದು ನಮ್ಗೆಲ್ಲ ಸ್ಫೂರ್ತಿ ಮಾರ್ಗದರ್ಶನ ನೀಡ್ತಾ ಇದ್ರು. ಬಹಳ ದೊಡ್ಡ ಚೇತನ. ಅವ್ರ ಆತ್ಮಕ್ಕೆ ಜಯಶಾಂತಿ ನಾನು ಕೋರ್ತಾ ಇದ್ದೀನಿ. ಅವ್ರ ಕುಟುಂಬದವ್ರಿಗೆ ಎಲ್ರಿಗೂ ಕೂಡ ದುಃಖ ಭರಿಸುವ ಶಕ್ತಿಯನ್ನ ಆ ಭಗವಂತ ಕಳಿಸ್ಲಿ ಅಂತ ಹೇಳಿ ನಾನು ಸಂದರ್ಭ ಕೇಳ್ಕೊಳ್ತಾ ನಮ್ಮ ಮೋಹನ್ ಸ್ವಾಮಿ ಕನ್ನಡದ ತಂಡ ಮೊನ್ನೆ ಮೀಟಿಂಗ್ ಮಾಡಿ ಹೇಳಿದ್ರು, ಇಲ್ಲ ಅವರು ಒಂದು ಕನ್ನಡದ ದೊಡ್ಡ ಹೋರಾಟಗಾರರು, ಚೇತನ, ಅವರು ಕನ್ನಡ ಒಂದು ಶಕ್ತಿ. ಇವತ್ತು ಯುವ ಜನಾಂಗಕ್ಕೆಲ್ಲ ಸ್ಫೂರ್ತಿ ಅವರು. ಅವರ ಆದರ್ಶ ಎಲ್ಲ ವಿದ್ಯಾರ್ಥಿಗಳು ಯುವಕರೆಲ್ಲ ಅರ್ಥ ಮಾಡ್ಕೋಬೇಕು. ಹಾಗಾಗಿ ಅವ್ರದ್ದು ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಮಾಡಲೇಬೇಕು ಅಂತ ಹೇಳಿ ನಾವು ಮೊನ್ನೆ ತೀರ್ಮಾನ ಮಾಡಿದ ಸಂದರ್ಭದಲ್ಲಿ ಅದರ ಒಂದು ಪ್ರಯುಕ್ತ ಇವತ್ತು ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ತೇಜಸ್ ಲೋಕೇಶ್ ಗೌಡರು ಯಾವಾಗಲೂ ಕರ್ನಾಟಕ ಸೇನಾ ಅಧ್ಯಕ್ಷರು, ಎಲ್ಲಾ ವಿಚಾರಗಳಲ್ಲೂ ಕೂಡ ಮುಂಚೂಣಿಗಿರೋರು ಹೋರಾಟ ಮಾಡ್ತಾ ಇದ್ದಾರೆ. ಅದೇ ತರ ಇವತ್ತು ನಮ್ಮ ಎಲ್ಲ ಕಾವೇರಿ ಸಮಿತಿಯ ಕನ್ನಡಾಂಬೆ ಅಧ್ಯಕ್ಷರು ರಾಜಶೇಖರ್ ಅವರು, ಸುಮೂರ್ತಿ ಅವರು, ನಮ್ಮ ಶಿವಕುಮಾರ್ ಅವರು, ಪೈಲನ್ ಬಾಲಾಜಿ ಅವರು, ಕಾವೇರಿ ಚಳವಳಿ ಅವತ್ತಿಂದಲೂ ಕೂಡ ಪ್ರಸಿದ್ಧ ದೊಡ್ಡ ದೊಡ್ಡ ಕುಸ್ತಿ ಮಾಡಿರುವಂತ ಬಾಲಾಜಿ ಅವರು, ಪೈಲನ್ ಅವ್ರ ಮಗ ಬಲರಾಮ್ ಈಗ ಕುಸ್ತಿ ಮಾಡ್ತಾ ಇದ್ದಾರೆ. ತಾವೆಲ್ಲರೂ ಕೂಡ ಬಂದಿದ್ದೀರಾ, ಕನ್ನಡಾಭಿಮಾನಿಗಳು ಎಲ್ಲರೂ ಬಂದಿದ್ದೀರಾ. ಇವತ್ತೇನಂದ್ರೆ ಇವತ್ತು ನಾವು ಎಲ್ಲೇ ಹೋದ್ರು ಕೂಡ ಕರ್ನಾಟಕ, ಕನ್ನಡದವರು, ಬೆಂಗಳೂರಿನವರು, ಮೈಸೂರಿನವರು ಅಂತ ಹೇಳ್ಕೋಬೇಕಾದ್ರೆ ಈ ರಾಜ್ಯದ ಹಿರಿಯರು ಯಾರ್ಯಾರಿದ್ದು ಹಿಂದೆ ಎಲ್ಲ ಈ ರಾಜ್ಯ ಅನ್ನೋದೊಂದು ಗಟ್ಟಿಯಾಗಬೇಕು, ಈ ಭಾಷೆ ಅನ್ನೋದೊಂದು ಗಟ್ಟಿಯಾಗಬೇಕು ಅಂತ ಡಾಕ್ಟರ್ ರಾಜ್ಕುಮಾರ್ ಆದಿಯಾಗಿ ಅನೇಕರು ಹೋರಾಟ ಮಾಡಿದಾರ. ಪ್ರತಿಫಲವಾಗಿ ಇವತ್ತು ದೇಶದಲ್ಲಿ ಎಲ್ಲೇ ಹೋದ್ರು ಕರ್ನಾಟಕ, ಕನ್ನಡ ಮತ್ತು ಬೆಂಗಳೂರು, ಮೈಸೂರು ಅಂತ ಹೇಳ್ಕೊಳ್ಳೋದು ಅಷ್ಟು ಬೆಳವಣಿಗೆ ಆಗಿದೆ. ಇನ್ನು ಮುಂದೆನೂ ಕೂಡ ಹೆಚ್ಚಿನ ರೀತಿಯಲ್ಲಿ ಈ ಬೆಂಗಳೂರು, ಮೈಸೂರು, ಕರ್ನಾಟಕ, ಕನ್ನಡ ಭಾಷೆ ಇರಲೇಬೇಕು. ದೊಡ್ಡ ಮಟ್ಟದಲ್ಲಿ ವಿಶ್ವದಲ್ಲಿ ಗುರುತಿಸ್ಕೋಬೇಕು. ಇನ್ನೂ ಹೆಚ್ಚಾಗಿ ಇದ್ರೆ ಇವಾಗ ನಾವೆಲ್ಲ ಯಾರಿದ್ದೀವಿ ಪ್ರಸ್ತುತವಾಗಿ ನಾವೆಲ್ಲರೂ ಕೂಡ ಕನ್ನಡ ಭಾಷೆಗೆ ನಾವು ಸೇವೆ ಮಾಡಲೇಬೇಕಾಗ್ತದೆ. ಇಷ್ಟು ಹೇಳ್ತಾ ನಾನು ಏನು ಇವತ್ತು ಭಾಷಣ ಮಾಡೋ ಕಾರ್ಯಕ್ರಮ ಅಲ್ಲ ಇದು.